ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ನೀವು ಕೊಡುವಂತಹ ಒಂದು ಲೈಕ್ ಕಮೆಂಟ್ ಇಂದಾನೆ ನಾವಿನ್ನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ. ನಾವು ಟೆಂಪಲ್ ವಿಸಿಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅದರಲ್ಲಿ ರಾಮೇಶ್ವರಂಗೆ ವಿಸಿಟ್ ಮಾಡಿದ್ದೆ. ಅದು ಲೆಂತ್ ವಿಡಿಯೋ ಆಗಿತ್ತು. ಸೊ ಹಾಗಾಗಿ ನಾನು ಆ ವಿಡಿಯೋನ ಸ್ಪ್ಲಿಟ್ ಮಾಡ್ಬಿಟ್ಟು ಪಾರ್ಟ್ 1 ಅಂಡ್ ಪಾರ್ಟ್ 2 ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಪಾರ್ಟ್ 2. ನೀವೇನಾದ್ರೂ ಪಾರ್ಟ್ 1 ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ನೋಡ್ಕೊಂಡ್ ಬನ್ನಿ. ಯಾಕಂತಂದ್ರೆ ಈ ತರ ಪುಣ್ಯ ಭೂಮಿಗೆ ನಾವು ಹೋಗ್ಬೇಕು ನೋಡ್ಬೇಕು ಅಂತಂದ್ರೆ ನಾವು ತುಂಬಾನೇ ಪುಣ್ಯ ಮಾಡಿರ್ಬೇಕು ಅಂತಾನೆ ಹೇಳ್ಬೋದು. ಸೊ ನನ್ಗೆ ಅಲ್ಲಿ ಹೋಗಿ ಆ ಲೊಕೇಶನ್ ಎಲ್ಲ ನೋಡಿ ದೇವ್ರ ದರ್ಶನ ಎಲ್ಲ ಮಾಡಿದಾಗ ಅನ್ನಿಸ್ತು ನಾವು ಪುಣ್ಯ ಮಾಡಿದೀವಿ, ಜೀವನದಲ್ಲಿ ಏನೋ ಅಲ್ಪ ಸ್ವಲ್ಪ ಪುಣ್ಯ ಮಾಡಿದೀವಿ ಅಂತಾನೆ ನನ್ಗೆ ಅನ್ನಿಸ್ತು. ಸೊ ರಾಮೇಶ್ವರಂ ಲೊಕೇಟ್ ಆಗಿರೋದು ಎಲ್ಲಿ ಅಂತಂದ್ರೆ ತಮಿಳ್ನಾಡಲ್ಲಿ. ನಾನು ಫುಲ್ ಕಂಪ್ಲೀಟ್ ಇಂಟ್ರೊಡಕ್ಷನ್ ಪಾರ್ಟ್ 1 ಅಲ್ಲಿ ನಾನು ಹೇಳಿದೀನಿ. ಸೊ ಇಲ್ಲೂ ಸ್ವಲ್ಪ ಅಲ್ಲಿ ನೋಡಿಲ್ದವರು ಮಿಸ್ ಆಗಿದ್ರೆ ಇಲ್ಲೂ ಸ್ವಲ್ಪ ಇನ್ಫಾರ್ಮೇಶನ್ ಅವ್ರಿಗೂ ಸಿಗ್ಲಿ ಅನ್ನೋ ರೀಸನ್ಗೋಸ್ಕರ ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ. ರಾಮೇಶ್ವರಂ ಲೊಕೇಟ್ ಆಗಿರೋದು ತಮಿಳ್ನಾಡಲ್ಲಿ ನಿಯರ್ ಮಧುರೈ ಬರುತ್ತೆ. ಇಲ್ಲಿಗೆ ಟ್ರೈನ್ ಅಲ್ಲೂ ಕೂಡ ನಾವು ಟ್ರಾವೆಲ್ ಮಾಡ್ಬೋದು. ಫ್ಲೈಟ್ ಇದೆ. ಫ್ಲೈಟ್ ಬಗ್ಗೆ ನನ್ಗೆ ಅಷ್ಟು ಐಡಿಯಾ ಇಲ್ಲ. ಮೇ ಬಿ ಮಧುರೈವರೆಗೂ ಫ್ಲೈಟ್ ಇರ್ಬೋದು ಅಂತ ನಾನು ಅನ್ಕೊಂಡಿದೀನಿ. ಸೊ ಅದ್ರ ಬಗ್ಗೆ ನನಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ನಾವು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿದ್ದು. ಟ್ರೈನ್ ಬಂದು ತೂತುಕುಡಿವರೆಗೂ ಟ್ರೈನ್ ಇತ್ತು. ಸೊ ಅಲ್ಲಿಂದ ಒಂದು 50-60 ಕಿಲೋಮೀಟರ್ಸ್ ನಾವು ಲೋಕಲ್ ಟ್ರಾವೆಲ್ಸ್ ನ ಯೂಸ್ ಮಾಡ್ಕೊಂಡು ಹೋಗಿದ್ದು. ಸೊ ನೀವಿಲ್ಲಿ ನೋಡ್ತಾ ಇರೋದು ಆಲ್ಮೋಸ್ಟ್ ಅಲ್ಲ ನಾವು ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾನ ರೀಚ್ ಆಗಿದ್ದೀವಿ ಅಂತ ಹೇಳ್ಬೋದು. ಸೊ ಅಷ್ಟು ದೂರ ಬೆಂಗಳೂರಿಂದ ಅಲ್ಲಿವರೆಗೂ ನಾವು ಟ್ರಾವೆಲ್ ಮಾಡಿದ್ವಿ. ಸೊ ನಾವು ಮಾರ್ನಿಂಗ್ 4 o'clock ರಾಮೇಶ್ವರಂ ರೀಚ್ ಆಗಿದ್ವಿ. ಸೊ ಆ ಟೈಮಲ್ಲಿ ಯಾರು ಇರ್ಲಿಲ್ಲ. ಸೊ ನೀವು ಸ್ಪೆಟಿಕಲಿಂಗು ಏನಾದ್ರು ನೋಡ್ಬೇಕು, ರಾಮೇಶ್ವರಂ ಹೋಗಿದ್ದೀರಾ ಅಂತಂದ್ರೆ ನೀವು ಸ್ಪೆಟಿಕಲಿಂಗು ನೋಡಿದ್ರೇನೆ ನಿಮ್ಮ ದರ್ಶನವಂತೂ ಕಂಪ್ಲೀಟ್ ಆಗೋದು, ನೀವು ಹೋಗಿರೋಂತಹ ಕೆಲ್ಸನೂ ಕಂಪ್ಲೀಟ್ ಆಗೋದು, ಮತ್ತೆ ನಿಮ್ದು ಏನ್ ಅನ್ಕೊಂಡಿರ್ತೀರಾ ಎಲ್ಲ ಕಾರ್ಯನೂ ಆಗ್ಬೇಕಂದ್ರೆ ಸ್ಪೆಟಿಕಲಿಂಗು ನೋಡ್ಬೇಕು. ಸ್ಪೆಟಿಕಲಿಂಗು ಬಗ್ಗೆ ನಾನು ಪಾರ್ಟ್ 1 ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಏನಪ್ಪಾ ಅಂತಂದ್ರೆ ಸ್ಪೆಟಿಕಲಿಂಗುನ 24 hours ಅಲ್ಲಿ 1 hour ಮಾತ್ರ ಇರ್ತಾರೆ. ಅದು ಮಾರ್ನಿಂಗ್ 5 to 6 ಮಾತ್ರ ಇರುತ್ತೆ. ಸೊ ಆ ದರ್ಶನ ಮಾಡ್ಬೇಕು ಅಂತಿದ್ರೆ ನೀವು ಬೇಗನೆ ರೀಚ್ ಆಗ್ಬೇಕು. ಮಾರ್ನಿಂಗ್ 4 o'clock 5 o'clock ನೀವು ರೀಚ್ ಆಗಿ 1 hour ಮಾತ್ರ ಇರುತ್ತೆ. ಸೊ ಅದ್ರ ಬಗ್ಗೆನೂ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಪಾರ್ಟ್ 1 ಅಲ್ಲಿ ನಾನು ಕೊಟ್ಟಿದ್ದೀನಿ. ಇದು ಬಂದು ಪಾರ್ಟ್ 2 ಆಗಿರುತ್ತೆ. ಸೊ ಏನಪ್ಪಾ ಅಂತಂದ್ರೆ ನಾವು ಆಲ್ಮೋಸ್ಟ್ ಅಲ್ಲೂ ದರ್ಶನ ಎಲ್ಲ ಮಾಡ್ಕೊಂಡು ಸ್ಪೆಟಿಕಲಿಂಗು ದರ್ಶನ ಮಾಡಿ ಇಲ್ಲಿ ರಾಮೇಶ್ವರಂಗೆ ಹೋದ್ರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ 21 ತೀರ್ಥ ಸ್ನಾನ. ಸೊ ಅದಕ್ಕೇನೆ ನಾವು ದರ್ಶನ ಎಲ್ಲ ಮುಗಿಸ್ಬಿಟ್ಟು ಇವಾಗ ತೀರ್ಥ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಸೊ ಮಾರ್ನಿಂಗ್ ನಮ್ಗೆ 5 to 6 ಅಂದ್ರೆ 5:30 ನಮ್ಗೆ ಆರಾಮಾಗಿ ದರ್ಶನ ಆಯ್ತು. ನಾವು ಮಾರ್ನಿಂಗ್ 4 o'clock ರೀಚ್ ಆಗಿದ್ರಿಂದ ನಮ್ಗೆ ದರ್ಶನಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ. ಆನ್ ಟೈಮ್ಗೆ ನಾವು ರೀಚ್ ಆದ್ವಿ. ಸೊ ಲೇಟ್ ಆಗಿ ಹೋದ್ರೆ ಅದನ್ನು ಮಿಸ್ ಆಗ್ತಾ ಇತ್ತು. ಸೊ ನಮ್ಗೆ ಅಲ್ಲಿ ನಿಯರ್ ಇರೋರು ನಮ್ಗೆ ಕರೆಕ್ಟ್ ಆಗಿ ಗೈಡ್ ಮಾಡಿದ್ರು, ಈ ತರ ಹೋಗ್ಬೇಕು, ಈ ಟೈಮ್ಗೆ ರೀಚ್ ಆಗ್ಬೇಕು, ಈ ಟೈಮಿಗೆ ಹೋದ್ರೆ ಮಾತ್ರ ನಮ್ಗೆ ಈ ತರ ಆಗತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಅವರು ಡೀಟೇಲ್ ಕೊಟ್ಟಿದ್ದು. ಇದ್ರಿಂದಾನೇ ನಾವು ಕರೆಕ್ಟ್ ಆಗಿ ರೀಚ್ ಆಗಿ ಸ್ಪೆಟಿಕಲಿಂಗು ದರ್ಶನನು ನಾವು ಕಂಪ್ಲೀಟ್ ಮಾಡ್ಕೊಂಡು ಇವಾಗ ತೀರ್ಥ ಸ್ನಾನಕ್ಕೆ ಅಂತ ಹೋಗ್ತಾ ಇದೀವಿ. ಈ ದೇವಸ್ಥಾನ ಮಾತ್ರ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಬರೀ ನಮಗೆ ನಡ್ಕೊಂಡು ಹೋಗಕ್ಕೆ ನೋಡೋದಕ್ಕೇನೆ ಎಷ್ಟು ಕಷ್ಟ ಆಗುತ್ತೆ. ಪಾಪ ಅವರು ಕನ್ಸ್ಟ್ರಕ್ಷನ್ ಮಾಡಿರೋರು ಅವರೆಲ್ಲ ಎಷ್ಟು ಕಷ್ಟ ಆಗಿರ್ಬೋದು, ಎಷ್ಟು ದಿನ ತಗೊಂಡು ಕನ್ಸ್ಟ್ರಕ್ಟ್ ಮಾಡಿರ್ಬೋದು. ಅವರೆಲ್ಲ ಈ ಟೆಂಪಲ್ ದೇವಸ್ಥಾನನ ಮೇಂಟೈನ್ ಮಾಡ್ತಿರೋರ್ಗೆಲ್ಲಾನು ಹ್ಯಾಂಡ್ಸ್ ಅಪ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಷ್ಟು ದೊಡ್ಡದಾಗಿದೆ ದೇವಸ್ಥಾನ. ನನ್ಗೆಲ್ಲಾನು ಪೂರ್ತಿ ಕವರ್ ಮಾಡಕ್ ಆಗಿಲ್ಲ. ಎಷ್ಟು ಕವರ್ ಮಾಡಕ್ ಆಗುತ್ತೋ ಅಷ್ಟನ್ನ ನಾನು ಟ್ರೈ ಮಾಡಿ ಕವರ್ ಮಾಡಿದೀನಿ. ಸೊ ನಾನು ಒಬ್ಳೆ ಹೋಗಿಲ್ಲ, ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಬಂದ್ವಿ. ಆಲ್ಮೋಸ್ಟ್ ಆಲ್ ತೀರ್ಥ ಸ್ನಾನಕ್ಕೇನೆ ತುಂಬಾ ಜನ ಇರ್ತಾರೆ. ಇಲ್ಲಿ ಬ್ರೋಕರ್ಸ್ ಕೂಡ ಇರ್ತಾರೆ. ನೀವೇನಾದ್ರು ಒಂದು 8 members 10 members ಆತರ ಬ್ಯಾಚ್ ಅಲ್ಲಿ ಹೋಗಿದ್ರೆ ನೀವು ಬ್ರೋಕರ್ಸ್ ಜೊತೆ ಹೋಗ್ಬಿಟ್ರೆ ಅವರೇ ಕರ್ಕೊಂಡು ಹೋಗಿನೋ ಕೂಡ ಬೇಗನೆ ಅಂದ್ರೆ ಟೈಮ್ ಸೇವ್ ಆಗುತ್ತೆ. ಸೊ ನಾವು ಇಬ್ರೇ ಹೋಗಿದ್ರಿಂದ ನಾವ್ ಯಾವ ಬ್ರೋಕರ್ಸ್ನು ಕರ್ಕೊಂಡು ಹೋಗಿಲ್ಲ. ಸೊ ಅಲ್ಲಿ ಬಂದು ಒಂದೊಂದು ತೀರ್ಥ ಸ್ನಾನಕ್ಕೂ ಒಂದೊಂದು ಹೆಸರು ಇರುತ್ತೆ, ಒಂದೊಂದು ದೇವ್ರದ್ದು ಇರುತ್ತೆ. ಸೊ ನಾವೆಲ್ಲಾನು ಹೋಗಿ ಅಲ್ಲಿ ಕಂಪ್ಲೀಟ್ ಆಗಿ ತೀರ್ಥ ಸ್ನಾನನ ಮಾಡ್ಕೊಂಡ್ ಬಂದ್ವಿ. ನಾವು ಡೈರೆಕ್ಟ್ ಆಗಿ ಟಿಕೆಟ್ ಇರುತ್ತೆ, ಟಿಕೆಟ್ ತಗೊಂಡು ಡೈರೆಕ್ಟ್ ಆಗಿ ಹೋದ್ರೇನೆ ಆಯ್ತು. ಸೊ ನಮ್ಗೆ ನಾವ್ಯಾವ ಬ್ರೋಕರ್ಸ್ ಏನೂ ಕರ್ಕೊಂಡು ಹೋಗಿಲ್ಲ. ಇದು ಬೆಳಗ್ಗೆ ಒಂದು 6:30 7 o'clock ಟೈಮ್ ಅಲ್ಲಿ ಎಷ್ಟು ಜನ ಕ್ರೌಡ್ ಇರುತ್ತೆ ಅಂದ್ರೆ ನೀವು ಇಲ್ಲೇ ನೋಡ್ತಿರ್ಬೋದು. ಇಲ್ಲಿ 21 ತೀರ್ಥ ಸ್ನಾನ ಇದೆ.
21 ಹತ್ರನೂ ಹೋಗ್ಬೇಕು. ನಾನು ಇಲ್ಲಿ ಒಂದ್ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಮೈ ಮೇಲೆ ನೀರ್ ಬೀಳುತ್ತಲ್ವಾ, ಆ ಟೈಮಲ್ಲಿ ಫೋನ್ ಕೈಯಲ್ಲಿದ್ರೆ ಹಾಳಾಗುತ್ತೆ ಅನ್ನೋ ರೀಸನ್ಗೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹತ್ರ ನಿಂತ್ಕೊಂಡು ನಾನು ವಿಡಿಯೋ ಎಲ್ಲಿ ಮಾಡ್ಕೊಳಕ್ಕಾಗುತ್ತೋ ಅಲ್ಲಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಮಾರ್ನಿಂಗ್ 6:30ಗೆ ಎಷ್ಟು ಕ್ರೌಡ್ ಇದೆ. ಸೊ ಫುಲ್ ಡೇ ಏನು ಬೆಳಿಗ್ಗೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬಾನೇ ಕ್ರೌಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರೂ ರಾಮೇಶ್ವರಂಗೆ ವಿಸಿಟ್ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು 2 days ಪ್ಲಾನ್ ಮಾಡ್ಕೊಂಡು ಹೋಗಿ, ಯಾಕಂತಂದ್ರೆ ಅದು ತುಂಬಾ ಪುಣ್ಯ ಭೂಮಿ ಅಂತಾನೆ ಹೇಳ್ಬೋದು. ರಾವಣ ಸೀತಾ ಮಾತನ್ನ ಅಪಹರಿಸಿದಾಗ ರಾಮ ಹೋಗ್ಬಿಟ್ಟು ರಾಮೇಶ್ವರಂ ಅಲ್ಲಿ ಸ್ಟೇ ಮಾಡಿ ಮತ್ತೆ ಅವ್ರದ್ದು ರಾಮರ ಪಾದ ಮತ್ತೆ ರಾಮ ಲಕ್ಷ್ಮಣ ಸೀತಾ ಅವ್ರದ್ದು ದೇವಸ್ಥಾನ ಆತರ ಎಲ್ಲ ತುಂಬಾನೇ ಇದೆ ಅಲ್ಲಿ ನೋಡೋ ಅಂತದ್ದು. ಸೊ ನಾವು 1 ದಿನ ಮಾತ್ರ ಹೋಗಿದ್ದು, 1 ದಿನದಲ್ಲಿನೂ ನಾವು 4 ಪ್ಲೇಸ್ ನಾವು ಕವರ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಸೊ ಅದೆಲ್ಲಾನು ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಏನಾದ್ರು ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ನೀವು ಎಲ್ಲಾ ವಿಡಿಯೋಸ್ನ ನೋಡ್ಬೋದು. ಸೊ ನಾನು ಎವ್ರಿ ಡೇ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ನೀವು ನೋಡ್ಬೋದು, ನಾನು ಆಲ್ಮೋಸ್ಟ್ ಅಲ್ಲಿ ತೀರ್ಥಸ್ಥಾನ ಮುಗಿಸಿ ಕುತ್ಕೊಂಡಿದ್ದೀನಿ. ಫುಲ್ ಅಲ್ಲಿ ಬೆಳಗ್ಗೆ 7 ಗಂಟೆಗೆನೆ ತುಂಬಾನೇ ಬಿಸಿಲು ಕೂಡ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು. ನಾವು ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಇನ್ನೊಂದ್ಸಲ ಹೋದ್ವಿ. ದೇವರ ದರ್ಶನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನಾವು ತೀರ್ಥ ಸ್ನಾನ ಮಾಡಿದ್ದೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಯ್ತು ಅಂತಾನೆ ಹೇಳ್ಬೋದು. ಅಷ್ಟು ಬಿಸಿ ಇತ್ತು ಅಲ್ಲಿ ಬೆಳಿಗ್ಗೆನೆ 7 o'clock 7:30ಗೆನೆ ಅಷ್ಟು ಬಿಸಿ ಇತ್ತು. ನಾವು ವಿತಿನ್ 8 o'clock ಒಳಗಡೆ 2 ಸಲ ದೇವರ ದರ್ಶನ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಸೊ ನಾವು ಎಷ್ಟು ಬೇಗ ಅಲ್ಲೋಗಿ ರೀಚ್ ಆಗ್ತೀವೋ ಅಷ್ಟು ಒಳ್ಳೇದು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಫಸ್ಟ್ಗೆ 5 to 6 ಸ್ಫಟಿಕಲಿಂಗು ದರ್ಶನ ಮಾಡಿದ್ವಿ. ಅದಾದ್ಮೇಲೆ ತೀರ್ಥ ಸ್ನಾನ ಮುಗಿಸಿ ಮತ್ತೆ ಇನ್ನೊಂದ್ಸಲ ಶಿವಲಿಂಗು ದರ್ಶನ ಮಾಡಕ್ಕೆ ಹೋದ್ವಿ. ಸೊ ಅದಾದ್ಮೇಲೆ ಅದು 8 o'clock ಅಷ್ಟರಲ್ಲಿ ನಮ್ಗೆ ಕಂಪ್ಲೀಟ್ ಆಗೋಯ್ತು. 8:30 ಒಳಗಡೆನೆ ಮುಗ್ದೋಯ್ತು ಅಂತಾನೆ ಹೇಳ್ಬೋದು. ಸೊ ನನ್ಗಂತೂ ಬಂದಿದ್ ಕೆಲ್ಸ ಆಯ್ತು ಅಂತ ತುಂಬಾನೇ ಖುಷಿ ಆಯ್ತು. ಯಾಕಂತಂದ್ರೆ ನಾವು ಹೋಗಿರೋಂತ ಪ್ಲೇಸ್ಗೆ ನಾವೆಷ್ಟು ಬೇಗ ಅಲ್ಲಿ ಕೆಲಸ ಮುಗಿಸ್ಕೊಳ್ತೀವೋ ಅಷ್ಟು ಒಳ್ಳೇದು ಅಂದ್ರೆ ಆಯ್ತು ಅಂದ್ರೆ ನಮ್ಗೂನು ಖುಷಿ ಅಲ್ವಾ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪ್ರಸಾದ ಕೂಡ ಇದೆ. ನಾವು ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಆಚೆ ಬರೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ವಿ, ಅವಾಗ ಅವ್ರು ಕರ್ದ್ಬಿಟ್ಟು ಪ್ರಸಾದ ಇದೆ ಅಂತ ಹೇಳಿದ್ರು. ನೋಡಿ 8 o'clockಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ಟಿದೀವಿ. 8 o'clockಗೆ ಪ್ರಸಾದ ಇದೆ ಬನ್ನಿ ಬನ್ನಿ ಅಂತ ಅವ್ರು ಕರೆದ್ರು. ನಾವು ಆಚೆ ಬರಕಂತ ಗೇಟ್ ಹತ್ರ ಬಂದಾಗ ಸೊ ಪ್ರಸಾದ ಕರೀತಾ ಇದಾರೆ ಅಂತ ಹೇಳ್ಬಿಟ್ಟು ಪ್ರಸಾದ ಹೋದ್ವಿ. ಅಲ್ಲೂ ಟೋಕನ್ ಇರುತ್ತೆ. ಮಾರ್ನಿಂಗ್ 8 to ನೈಟ್ 8 ವರೆಗೂ ಪ್ರಸಾದ ಇರುತ್ತಂತೆ. ನಮಗೂ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಈ ತರ ಇರಲ್ಲ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಲ್ಲೂ ಆಫ್ಟರ್ನೂನೇ ಇರುತ್ತೆ, ಬಟ್ ಇಲ್ಲಿ ಮಾರ್ನಿಂಗ್ ಇತ್ತು. ನಾವು ಪ್ರಸಾದನೂ ಮುಗಿಸ್ಕೊಂಡು ಬಂದ್ವಿ. ಸೊ ಅದಾದ್ಮೇಲೆ ಇಲ್ಲಿ ಧನುಷ್ಕೋಡಿಗೆ ಹೋಗ್ತಾ ಇದೀವಿ. ಧನುಷ್ಕೋಡಿ ಅಂದ್ರೆ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಸೊ ಆ ವಿಡಿಯೋನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಫುಲ್ ಎಲ್ಲಾ ಕಡೆನೂ ಬೀಚ್ ಇದೆ, ನೀರೇ ಇದೆ. ಸೊ ಅಲ್ಲಿ ಬ್ರಿಡ್ಜ್, ಇದು ರಾಮರ ಸೇತುವೆ ಅಂತಾರಲ್ವಾ, ರಾಮರ ಬ್ರಿಡ್ಜ್ ಅಂತ. ಸೊ ಅದ್ರ ಮೇಲೆ ಧನುಷ್ಕೋಡಿಗೆ ಹೋಗ್ತಾ ಇದೀವಿ ಅಂತಾನೆ ಹೇಳ್ಬೋದು. ಸೊ ಈ ತರ ಪ್ಲೇಸಸ್ ನಮ್ ಕರ್ನಾಟಕದಲ್ಲಿ ನಾವಿರೋ ಲೊಕೇಶನ್ ಅಲ್ಲಿ ಈ ತರ ಪ್ಲೇಸಸ್ ಸಿಗೋದಂತೂ ತುಂಬಾನೇ ಕಷ್ಟ. ಕಷ್ಟ ಅಂದ್ರೆ ಈ ತರ ಇಲ್ಲೇ ಇಲ್ಲ, ಎಲ್ಲಿದೆಯೋ ಅಲ್ಲಿ ಹೋಗಿ ನಾವು ನೋಡ್ಕೊಂಡ್ ಬರ್ಬೇಕು. ಮೇ ಬಿ ಕಾರವಾರ, ಉಡುಪಿ ಆ ಕಡೆ ಎಲ್ಲ ಈ ತರ ಇರ್ಬೋದು, ಬಟ್ ನಾವಿರೋ ಬೆಂಗಳೂರು ಲೊಕೇಶನ್ ಅಲ್ಲಿ ಈ ತರ ಅಂತೂ ಸಿಗದೇ ಇಲ್ಲ ಅಂತ ಹೇಳ್ಬೋದು. ಸೊ ಮತ್ತೆ ರಾಮೇಶ್ವರಂ ಇಂದ ಧನುಷ್ಕೋಡಿ 20 kilometers ಇದೆ. ಧನುಷ್ಕೋಡಿಯಿಂದ ಶ್ರೀಲಂಕಾ ಬರೀ 60 kilometers ಇದೆ. ಅಂದ್ರೆ ನಾವು ಶ್ರೀಲಂಕಾಗೆ ಅಷ್ಟು ನಿಯರ್ ಇದೀವಿ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಅಲ್ಲಿ ಶ್ರೀಲಂಕಾ ಹತ್ರನೇ ಹೋಗ್ತಾ ಇದೀವಿ ಅಂತ ಹೇಳ್ಬೋದು. ನಾನಿಲ್ಲಿ ವಿಡಿಯೋ ಮಾಡಿದಾಗ ನಾವು ಶ್ರೀಲಂಕಾಯಿಂದ 60 kilometers ಡಿಸ್ಟೆನ್ಸ್ ಅಲ್ಲಿ ಇದ್ವಿ ಅಷ್ಟೇನೆ. ಸೊ ಇಲ್ಲಿ ಬೋಟಿಂಗ್ ಎಲ್ಲಾನು ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬೋಟಿಂಗ್ ಕೂಡ ಹೋಗ್ಬೋದು. ನಾನು ಧನುಷ್ಕೋಡಿ ಹೋದ್ಮೇಲೆ ಅಲ್ಲಿ ಬೋಟಿಂಗ್ ಎಲ್ಲ ಹೋಗಿದೀವಿ, ಅದನ್ನು ಕಂಪ್ಲೀಟ್ ಆಗಿ ನಾನು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಸೊ ನಿಮ್ಗೆ ಏನಾದ್ರು ಟೈಮ್ ಇದ್ರೆ ಇಂಟ್ರೆಸ್ಟ್ ಇದ್ರೆ ನೀವು ನೋಡ್ಬೋದು. ಸೊ ನನ್ಗಂತೂ ನಾವು ರಾಮೇಶ್ವರಂಗೆ ಹೋಗೋದಕ್ಕೆ 1 ವರ್ಷದಿಂದ ಪ್ಲಾನ್ ಮಾಡಿ ಇವಾಗ ನಾವು ಹೋಗಿ ಬಂದಿದ್ದು. ಅಂದ್ರೆ ಎಲ್ಲಾ ದೇವ್ರು ದರ್ಶನನ ಮಾಡ್ಬೇಕು ಅಂತಂದ್ರೆ ನಾವು ಅದಕ್ಕೂ ಪುಣ್ಯ ಮಾಡಿರ್ಬೇಕು. ದೇವ್ರು ಕೂಡ ನಮ್ಗೆ ದಾರಿ ಕೊಡ್ಬೇಕು ಅಂತ ಹೇಳ್ತಾರಲ್ವ, ಅದಂತೂ ನಿಜ. ನಾವ್ 1 ವರ್ಷದಿಂದ ಅನ್ಕೊಂಡು 1 ವರ್ಷ ಆದ್ಮೇಲೆ ಹೋಗ್ ಬಂದಿದ್ದಕ್ಕೆ ನನ್ಗೆ ಅದು ನಿಜಾನೇ ಅನ್ನಿಸ್ತು. ಅದಾದ್ಮೇಲೆ ಈ ತರ ಪುಣ್ಯ ಭೂಮಿಗೆಲ್ಲ ಹೋಗ್ ಬರ್ಬೇಕಂದ್ರೆ ನಾವು ಜೀವನದಲ್ಲಿ ಏನಾದ್ರು ಸ್ವಲ್ಪ ಪುಣ್ಯ ಮಾಡಿರ್ಬೇಕು ಅಂತಾನೆ ಹೇಳ್ಬೋದು. ಸೊ ನನ್ಗೆ ಈ ಟೆಂಪಲ್ಗೆಲ್ಲ ಹೋಗಿ ಬಂದ್ಮೇಲೆ ಏನೋ ಒಂಥರ ಪಾಸಿಟಿವ್ನೆಸ್ ಅಂತಾನೆ ಅನ್ನಿಸ್ತಿದೆ.
ಸೊ ಅದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮ್ ಜೊತೆ. ಸೊ ನನ್ಗಂತೂ ತುಂಬಾನೇ ಚೆನ್ನಾಗ್ ಅನ್ನಿಸ್ತು, ತುಂಬಾನೇ ಚೆನ್ನಾಗೂ ಇತ್ತು. ನಾವು ಹೋಗಿ ಯಾವ್ಯಾವ ದೇವಸ್ಥಾನ ಹೋಗ್ಬೇಕು, ಎಲ್ಲಿ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಎಲ್ಲಾ ಪ್ಲೇಸ್ ಆನ್ ಟೈಮ್ ಕರೆಕ್ಟ್ ಆಗಿ ರೀಚ್ ಆದ್ವಿ. ಅದಾದ್ಮೇಲೆ ನಾನು ಮುಂದಿನ ವಿಡಿಯೋಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ದೇವಸ್ಥಾನಗಳ ಬಗ್ಗೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ರಾಮೇಶ್ವರಂ ಬಂದು 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಜ್ಯೋತಿರ್ಲಿಂಗ ಆಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನಿಯರ್ ದೇವಿ ಪಟ್ಟಣಂ ಅಂತಿದೆ, ಅಲ್ಲಿ ಬಂದು ಪ್ರಪಂಚದಲ್ಲೇ ಫಸ್ಟ್ ನವಗ್ರಹ ದೇವಸ್ಥಾನ ಇದೆ. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಉತ್ತರ ಕೋಸಮಂಗೈ ಅಂತ ಇದೆ, ಅದು ಬಂದು ಪ್ರಪಂಚದಲ್ಲೇ ಫಸ್ಟ್ ಶಿವ ದೇವಸ್ಥಾನ, ಅಂದ್ರೆ ನಟರಾಜ ಟೆಂಪಲ್ ಅಲ್ಲಿ ಓಪನ್ ಆಗಿರೋದಂತೆ. ಅದಕ್ಕೂ ಕೂಡ ನಾವು ವಿಸಿಟ್ ಮಾಡಿದ್ವಿ. ಸೊ ಒಂದು ದಿನದಲ್ಲಿ ನಾವು 4 ಪ್ಲೇಸ್ ಅನ್ನ ಕವರ್ ಮಾಡಿದ್ವಿ. ರಾಮೇಶ್ವರಂ, ಧನುಷ್ಕೋಡಿ ಮತ್ತೆ ದೇವಿ ಪಟ್ಟಣಂ, ಅದು ಬಿಟ್ರೆ ಉತ್ತರ ಕೋಸಮಂಗೈ, 4 ಪ್ಲೇಸ್ ಅನ್ನ ನಾವು ಕವರ್ ಮಾಡ್ಕೊಂಡು ಅಲ್ಲಿಂದ ನಾವು ತಿರ್ಚಂದೂರಿಗೆ ನಾವು ಟ್ರಾವೆಲ್ ಮಾಡಿದ್ವಿ. ಫುಲ್ ನೈಟ್ ಫುಲ್ ಟ್ರಾವೆಲ್ ಇತ್ತು. ಸೊ ಆದ್ರೂನು ಈ ಕಡೆ ಹೋದ್ರೆ ಅಲ್ಲಿಂದ ಏನು ತಿರ್ಚಂದೂರಿಂದ ಕನ್ಯಾಕುಮಾರಿ ಬರೀ 80 ಕಿಲೋಮೀಟರ್ಸ್ ಇದೆ ಅಷ್ಟೇ. ಬಟ್ ನಾವ್ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಆ ಬಿಸಿಲು ಇದ್ರಲ್ಲಿ ನಮ್ಗೆ ಅಲ್ಲಿಗೆ ಹೋಗಕ್ ಆಗಿಲ್ಲ. ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಾದ್ರೂ ಪ್ಲಾನ್ ಮಾಡ್ಬಿಟ್ಟು ಕನ್ಯಾಕುಮಾರಿಗೆ ಹೋಗೋಣ ಅಂತ ಅನ್ಕೊಂಡು ಇವಾಗ ಹೋಗಿದ್ದೆ. ಎಷ್ಟಾಯ್ತು, ಇಂಪಾರ್ಟೆಂಟ್ ಆಗಿ ನಾವ್ ಇಲ್ಲಿ ಹೋಗ್ಬೇಕಿತ್ತು, ತಿರ್ಚಂದೂರು ಮತ್ತೆ ರಾಮೇಶ್ವರಂ ಹೋಗ್ಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಯಾವ್ದನ್ನ ಫಸ್ಟ್ ಪ್ಲಾನ್ ಮಾಡಿದ್ವು ಅದನ್ನ ಕವರ್ ಮಾಡ್ಕೊಂಡು ಆಮೇಲೆ ನಾವು ರಿಟರ್ನ್ ಬರ್ತಾ ಇದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ, ನಮ್ದು ಇಂಡಿಯಾದಲ್ಲಿ ಲಾಸ್ಟ್ ಲ್ಯಾಂಡ್ ಅಲ್ಲಿ ಇದೀವಿ. ಸೊ ಅದನ್ನ ಎಲ್ಲ ನೋಡ್ತಾ ಇದ್ರೆ ನನ್ಗೊತ್ತು ಯಾವ ಕಡೆ ನೋಡಿದ್ರು ನೀರು ನನ್ಗೆ ಭಯ ಆಗ್ತೈತೆ, ಯಾಕಂದ್ರೆ ನನಗೆ ಸ್ವಿಮ್ಮಿಂಗೇ ಬರಲ್ಲ. ಹಾಗಾಗಿ ಆ ನೀರೆಲ್ಲ ನೋಡಿದ್ರೆ ನನ್ಗೆ ಸ್ವಲ್ಪ ಭಯಾನೇ ಅನ್ನಿಸ್ತಿತ್ತು. ಆದ್ರೂನು ತರ ನೋಡೋದಕ್ಕೂ ಚೆನ್ನಾಗಿತ್ತು. ಆಮೇಲೆ ಇಲ್ಲೆಲ್ಲ ವಿಡಿಯೋ ಮಾಡ್ಕೋಬೇಕಾದ್ರೆ ನನಗೆ ಭಯ ಆಗ್ತಿತ್ತು, ಎಲ್ಲಾದ್ರೂ ಮೊಬೈಲ್ ಕೆಳಗಡೆ ಬಿದ್ದೋದ್ರೆ ಹೆಂಗಪ್ಪ ಏನು ಅಂತಾನು ಕೂಡ ನನಗೆ ಭಯ ಆಗ್ತಿತ್ತು. ಅದ್ರಲ್ಲೂ ನನ್ಗೆ ಎಷ್ಟು ಕವರ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟನ್ನ ನಾನು ಕವರ್ ಮಾಡ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ಲೀಸ್ಟ್ ನೀವು ಯಾರಾದ್ರೂ ಪ್ಲಾನ್ ಮಾಡಿದ್ರೆ, ಹೋಗ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೊಂದು ಐಡಿಯಾ ಬರ್ಲಿ ಅನ್ನೋಂತ ರೀಸನ್ಗೋಸ್ಕರ ನಾನಿಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಯಾವ್ದೇ ದೇವಸ್ಥಾನದಲ್ಲಿ ಇವಾಗ ನಮ್ಮ ಕರ್ನಾಟಕದಲ್ಲಾದ್ರೂ ಕೂಡ ತುಂಬಾ ಫೇಮಸ್ ಟೆಂಪಲ್ಸಿಗೆ ಹೋದ್ರೆ ಅಲ್ಲಿ ಒಳಗಡೆ ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ತೆಗಿಯಕ್ಕೆ ಅಲೋ ಮಾಡಲ್ಲ. ಸೊ ನನ್ಗೆ ರಿಸ್ಟ್ರಿಕ್ಷನ್ ಅಲ್ಲಿ ನಾನು ಎಷ್ಟು ಕವರ್ ಮಾಡಕ್ಕಾಗುತ್ತೋ ಅಷ್ಟನ್ನ ಕವರ್ ಮಾಡ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಅಷ್ಟೇ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.